ಈ ಮೇಜರ್ ಆಗಿ ತೆಂಗಿನ ಮರದಲ್ಲಿ ಕಾಣಿಸಂತ ರೋಗ ಯಾವುದು ಅಂತ ಹೇಳಿದ್ರೆ ಈ ಬ್ಲಡ್ ಕ್ಯಾನ್ಸರ್ ಅಂತಾನೆ ಕರೀತಾರೆ. 40 ವರ್ಷ ದಾಟಿದ ಮರಗಳಿಗೆ ಮಾತ್ರ ಈ ಒಂದು ನರಕ್ ಬರೋಂಥ ರೋಗ ಬರೋದು. ಒಟ್ಟಿನಲ್ಲಿ ಸಾಯೋದಂತೂ ಗ್ಯಾರಂಟಿ ಮರ ಇದು. ಮರ ತಾನು ಬೆಳೆಯೋಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳೋಂಥ ರಸಗಳೆಲ್ಲ ಇಲ್ಲೇ ಸೋರೋಗುತ್ತೆ. ಈ ಸೋರೋಗೋ ಕಾರಣದಿಂದ ಏನಾಗುತ್ತೆ, ಮರ ಮೇಲ್ಗಡೆ ವೀಕ್ ಆಗ್ತಾ ಹೋಗುತ್ತೆ. ಸುಳಿ, ಗರಿ, ಕಾಯಿ ಎಲ್ಲ ವೀಕ್ ಆಗುತ್ತೆ. ಅದ್ರ ನಿವಾರಣೆಗೆ ನೀವು ಏನು ಪರಿಹಾರ ಕಂಡಿಡ್ಕೊಂಡಿದ್ದೀರಾ ಸರ್? ಸೊ ಈಗ ಅದಕ್ಕೆ ಮೆಡಿಸನ್ ಮಾಡ್ತಿದ್ದೀನಿ, ಆಂಟಿ ಫಂಗಸ್ ಮತ್ತೆ ಆಂಟಿ ವೈರಸ್ಗಳು ಈ ಥರದ್ದು ಏನಾದರೂ ಅದ್ರ ಜೊತೆಗೆ ಸುಣ್ಣನೂ ಸೇರಿಸಿ ಹಾಕಿ ಅಂತ ಹೇಳಿದ್ದಾರೆ. ಸೊ ಮನೆಗೆ ನಾವು ಗೋಡೆಗೆ ಹೆಂಗ್ ಬಣ್ಣ ಹೊಡಿತೀವಿ ಅಷ್ಟು. ಸೊ ಅಪ್ಲೈ ಮಾಡೋಕ್ಕಿಂತ ಮುಂಚೆನೆ ಈ ಮರಗಳು ಎಲ್ಲೆಲ್ಲಿ ಬ್ಲಡ್ ಸೋರ್ತಾ ಇದೆ, ಆ ಸೋರ್ತಾ ಇರೋ ಜಾಗದಲ್ಲಿ ಸ್ವಲ್ಪ ಮರನ ಗಾಯ ಮಾಡ್ಕೋಬೇಕು. ಈ ಥರ ಇದು ಏನಕ್ಕೆ ಸ್ಕಿನ್ ಔಟ್ ಮಾಡ್ಕೋಬೇಕು ಅಂತಂದ್ರೆ, ನೀವು ಕೊಡೋ ಮೆಡಿಸನ್ ಒಳಗಡೆ ರೀಚ್ ಆಗಬೇಕು. ಇದ್ರ ಮೇಲ್ಗಡೆನೆ ಮೆಡಿಸನ್ ಕೊಟ್ರೆ ಒಳಗಡೆ ಹೋಗಲ್ಲ. ಇಲ್ಲಿಗೆ ಈ ಮರಕ್ಕೆ ಬಂದಿರೋ ಈ ಜಾಗದಲ್ಲಿರೋ ಕಾಯಿಲೆ ವಾಸಿಯಾಗಿದೆ. ಫಸ್ಟ್ ಇತ್ತು 90 ಭಾಗ ಕಂಟ್ರೋಲ್ ಮಾಡಿ ಮರನ ಉಳಿಸ್ಕೋಬಹುದು. ಸರ್, ಒಂದು ತೆಂಗಿನ ಗಿಡಕ್ಕೆ ಎಷ್ಟು ನೀರಿನ ಪ್ರಮಾಣ ಅವಶ್ಯಕತೆ ಇದೆ ಸರ್? 40 ಅಡಿ 50 ಅಡಿ ದಾಟಿದ ಮರಗಳಿಗೆ 100 ಲೀಟರ್ ನೀರು ಸಿಗೋ ಥರ ನೋಡ್ಕೋಬೇಕು ಪ್ರತಿದಿನ. ಆವಾಗ ಆ ಗರಿ ತಿನ್ನೋ ಹುಳಗಳು, ಕರಿತಲೆ ಹುಳಗಳು ಅಂತ ಏನು ಕರಿತೀವಿ, ಅದು ಕಡಿಮೆ ಆಗ್ತದೆ. ನಿಮ್ಮ ಪ್ರಕಾರ ಒಂದು 40 ವರ್ಷದಿಂದ ಮೇಲ್ಗಡೆ ಇರೋ ತೆಂಗಿನ ಮರ ಎಷ್ಟು ಕಾಯಿ ಬಿಟ್ಟರೆ ನಮಗೆ ಅದು ಉತ್ತಮ ತಳಿ ಅಂತ ಕನ್ಸಿಡರ್ ಮಾಡ್ಬೋದು? ನಮ್ಮ ಎಕ್ಸ್ಪೆಕ್ಟೇಷನ್ 250ರಿಂದ 300 ಬರಬೇಕು ಒಂದು ಮರಕ್ಕೆ, ಒಂದು ವರ್ಷಕ್ಕೆ 12 ತಿಂಗಳಲ್ಲಿ. ಪ್ರೀತಿಯ ಸಮಸ್ತ ಮಣ್ಣಿನ ಮಕ್ಕಳಿಗೆ ಕನ್ನಡ ಫಾರ್ಮರ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ. ಇವತ್ತೇನಪ್ಪ ಟಾಪಿಕ್ ಅಂದರೆ ತೆಂಗಿನ ಕೃಷಿ ಬಗ್ಗೆ ನಾನು ನಿಮಗೆ ತಿಳಿಸಕ್ಕೆ ಬಂದಿದ್ದೀನಿ. ತೆಂಗು ಅಂತ ಬಂದರೆ ತುಮಕೂರು, ಮಂಡ್ಯ, ಮದ್ದೂರು, ಮೈಸೂರು ಈ ಭಾಗದ ರೈತರಿಗೆ ಏನಾಗಿದೆ ಅಂದರೆ ಒಂಥರ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿದೆ. ಆದರೆ ತೆಂಗಿಗೆ ಒಂದು ದಿನಕ್ಕೆ ಎಷ್ಟು ಲೀಟರ್ ನೀರು ಕೊಡಬೇಕು, ಮತ್ತು ತೆಂಗಲ್ಲಿ ಯಾವೆಲ್ಲ ರೋಗಗಳು ಬರ್ತವೆ, ಒಂದು ತೆಂಗು ಎಷ್ಟು ಕಾಯಿಗಳು ಬಿಟ್ಟರೆ ಆರೋಗ್ಯವಾಗಿದೆ, ಅದ್ರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್. ನಮ್ಮ ತುಮಕೂರು, ಮಂಡ್ಯ, ಮದ್ದೂರು, ಮೈಸೂರು ಈ ಭಾಗದ ರೈತರಿಗೆ ತೆಂಗು ಅಂತಿದಂಗೆ ಒಂಥರ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿದೆ. ಆದರೆ ತೆಂಗಲ್ಲಿ ಅತಿ ಹೆಚ್ಚು ರೋಗಗಳು ಬರ್ತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ. ಅದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಮತ್ತು ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಮೊದಲನೇದಾಗಿ ನನ್ನ ಹೆಸರು ದರ್ಶನ್ ಅಂತ ಹೇಳ್ಬಿಟ್ಟು, ಪಾಂಡವಪುರ, ಮಂಡ್ಯ. ಈ ತೆಂಗು ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅನ್ನೋದಕ್ಕಿಂತ ಸೆಂಟಿಮೆಂಟ್ ಜಾಸ್ತಿ ರೈತರಿಗೆ ತೆಂಗು ಮೇಲೆ. ಸೊ ಈ ಸೆಂಟಿಮೆಂಟ್ ಏನಾಗಿದೆ, ರೋಗಗಳು ಫಸ್ಟು ಮನುಷ್ಯರಿಗೆ ಬರ್ತವೆ ಹೊರತು ಮರಕ್ಕೆ ಬರಲ್ಲ ಅನ್ನೋ ಒಂದು ಬಾಯಿ ರೂಢಿ ಮಾತಿತ್ತು. ಈಗ ಯಾವ ಮರಕ್ಕೆ ರೋಗ ಬರಲ್ಲ ಅಂತಂದರೆ, ರೋಗ ಬರ್ದಿರೋ ಮರಗಳೇ ಇಲ್ಲ, ಆ ಥರ ಆಗ್ಬಿಟ್ಟಿದೆ ಇವಾಗ. ಆಡು ಮುಟ್ಟದ ಸೊಪ್ಪಿಲ್ಲ, ರೋಗ ಬರ್ದಿರೋ ಮರಗಳಿಲ್ಲ. ಮನುಷ್ಯ ಥರನೇ ಅದಕ್ಕೂ 108 ಕಾಯಿಲೆಗಳು ಶುರು ಆಗ್ಬಿಟ್ಟಿದೆ ಮರಗಳಿಗೆ. ಅದರಲ್ಲಿ ತೆಂಗಿಗೆ ಮೇಜರ್ ಆಗಿ ಬರ್ತಿರೋ ಕಾಯಿಲೆಗಳು ಏನಪ್ಪ ಅಂತಂದರೆ, ಈ ಗರಿಗಳಿಗೆ ಬರೋ ರೋಗದಿಂದ ಸಸ್ಟೈನ್ ಆಗ್ತವೆ ಮರಗಳು. ಅದು ಕೆಲವು ಒಂದು ತಿಂಗಳುಗಳ ಇದ್ದು ಹೋಗ್ತವೆ. ಕೆಲವು ಜಾಗಗಳಲ್ಲಿ ಕೆಲವು ಅಧಿಕಾರಿಗಳು ವಿಜ್ಞಾನಕ್ಕೆ ತಕ್ಕಂತೆ ಕೆಲವು ಮೆಡಿಸನ್ಗಳನ್ನ ತಯಾರು ಮಾಡಿ ಕೊಟ್ಟಿದ್ದಾರೆ. ಬಟ್ ಅದರಲ್ಲಿ ಮೇಜರ್ ಆಗಿ ತೆಂಗಿನ ಮರದಲ್ಲಿ ಕಾಣಿಸೋಂಥ ರೋಗ ಯಾವುದು ಅಂತ ಹೇಳಿದ್ರೆ ಈ ಬ್ಲಡ್ ಕ್ಯಾನ್ಸರ್ ಅಂತಾನೆ ಕರೀತಾರೆ. ಇದು ಬಾಯಿ ರೂಢಿ ಮಾತೇನೆ. ಇದು ಫಂಗಸ್ ವೈರಸ್ ನನಗೆ ಗೊತ್ತಿಲ್ಲ. ಬಟ್ ಇದು ಮರದ ಸ್ಕಿನ್ ಕೆಳಗಡೆಯಿಂದ ಶುರು ಆಗುತ್ತೆ. ಕೆಲವು ಮರಗಳಲ್ಲಿ, ತೋಟದಲ್ಲಿ 100 ಮರಗಳಿದ್ದಾಗ ಅದರಲ್ಲಿ ಒಂದು 2-3 ಮರಗಳಲ್ಲಿ ನೀವು ಬಹುಶಃ ನೋಡಿರ್ಬೋದು, ಇಲ್ಲೆಲ್ಲ ಸೋರ್ತಾ ಇದೆ ಇದು ರಕ್ತ. ಸೊ ಈ ಸೋರ್ತಾ ಇರೋದು ಇದು ಏನು ಬರ್ತಾ ಇದೆ, ರಕ್ತದ ಥರ ಕಲರ್ ಇದೆ. ಈ ಮರ ಭೂಮಿಯಿಂದ ತಗೊಳ್ಳೋಂಥ ಪೌಷ್ಟಿಕಾಂಶಗಳನ್ನ ಮರಕ್ಕೆ ಮೇಲ್ಗಡೆ ಗರಿಗಳಿಗೆ ಮತ್ತು ಮರ ತಾನು ಬೆಳೆಯೋಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳೋಂಥ ರಸಗಳೆಲ್ಲ ಇಲ್ಲೇ ಸೋರೋಗುತ್ತೆ. ಓಕೆ. ಈ ಸೋರೋಗೋ ಕಾರಣದಿಂದ ಏನಾಗುತ್ತೆ, ಮರ ಮೇಲ್ಗಡೆ ವೀಕ್ ಆಗ್ತಾ ಹೋಗುತ್ತೆ. ಸುಳಿ, ಗರಿ, ಕಾಯಿ ಎಲ್ಲ ವೀಕ್ ಆಗುತ್ತೆ. ಸೊ ವೀಕ್ ಆದಾಗ ಏನಾಗುತ್ತೆ, ಮರ ಆಟೋಮೆಟಿಕ್ಕಾಗಿ ನಿಧಾನಕ್ಕೆ ಒಂದು 6 ತಿಂಗಳು ಟೈಮ್ ತೊಗೋಬೋದು, 1 ವರ್ಷ ಟೈಮ್ ತೊಗೋಬೋದು, ಅಥವಾ 2 ವರ್ಷ ಟೈಮ್ ತೊಗೋಬೋದು. ರೆಸಿಸ್ಟೆನ್ಸ್ ಪವರ್ ಅದ್ರದ್ದು ಯಾವ ರೀತಿ ಬಿಲ್ಡ್ ಆಗ್ತಾ ಇರುತ್ತೆ ಆ ಥರ. ಒಟ್ಟಿನಲ್ಲಿ ಸಾಯೋದಂತೂ ಗ್ಯಾರಂಟಿ ಮರ ಇದು. ಅದ್ರ ನಿವಾರಣೆಗೆ ನೀವು ಏನು ಪರಿಹಾರ ಕಂಡಿಡ್ಕೊಂಡಿದ್ದೀರಾ ಸರ್? ಪರಿಹಾರ ಸ್ಪೆಸಿಫಿಕ್ ಆಗಿ ಅಧಿಕಾರಿಗಳು, ತೋಟಗಾರಿಕೆ ನಾವೆಲ್ಲ ಸಂಪರ್ಕ ಮಾಡಿ ಅವ್ರ ಹತ್ರ ವಿಚಾರ ಮಾಡಿದಾಗ, ಹಿಂದೆ ಎಲ್ಲ ಅದಕ್ಕೆ ಮರನ ಹೋಲ್ ಮಾಡಿ ಇಂಜೆಕ್ಷನ್ ಟೈಪ್ ಏನೋ ಕೊಡ್ತಾಯಿದ್ರು. ಸೊ ಅದರಿಂದನೂ ವರ್ಕೌಟ್ ಆಗಿಲ್ಲ. ಕೆಲವು ಜನ ಸುಣ್ಣ ಹೊಡೆದ್ರು, ಕೆಲವು ಜನ ಇನ್ನೇನೋ ಮಾಡಿದ್ರು. ಈ ಗ್ಯಾರೇಜ್ಗಳಲ್ಲಿ ಸಿಗೋ ವೇಸ್ಟ್ ಆಯಿಲ್ ಅದನ್ನು ಕೆಲವರು ರೈತರುಗಳು ಅಪ್ಲೈ ಮಾಡಿದ್ದಾರೆ. ಸೊ ಅಪ್ಲೈ ಮಾಡಿದಾಗ ಕಂಟ್ರೋಲ್ ಆಗಿದೆ. ಮತ್ತೆ ಎಲ್ಲಿವರೆಗೂ ಮಾಡಿರ್ತಾರೆ ಅದರಿಂದ ಮೇಲ್ಗಡೆ ಮತ್ತೆ ಅದು ಬೆಳೀತಾ ಹೋಗ್ತಾ ಇದೆ ಕಾಯಿಲೆ. ಸೊ ಅಪ್ಲೈ ಮಾಡೋಕ್ಕಿಂತ ಮುಂಚೆನೆ ಈ ಮರಗಳು ಎಲ್ಲೆಲ್ಲಿ ಬ್ಲಡ್ ಸೋರ್ತಾ ಇದೆ, ಆ ಸೋರ್ತಾ ಇರೋ ಜಾಗದಲ್ಲಿ ಸ್ವಲ್ಪ ಮರನ ಗಾಯ ಮಾಡ್ಕೋಬೇಕು. ಈ ಥರ ಮಾಡಿ, ಇದು ಏನಕ್ಕೆ ಸ್ಕಿನ್ ಔಟ್ ಮಾಡ್ಕೋಬೇಕು ಅಂತಂದರೆ, ನೀವು ಕೊಡೋ ಮೆಡಿಸನ್ನು ಒಳಗಡೆ ರೀಚ್ ಆಗಬೇಕು. ಇದ್ರ ಮೇಲ್ಗಡೆನೆ ಮೆಡಿಸನ್ ಕೊಟ್ಟರೆ ಒಳಗಡೆ ಹೋಗಲ್ಲ. ಮಳೆ ನೀರು, ಇಬ್ನಿ ನೀರು ಇದರಲ್ಲೆಲ್ಲ ತೊಯ್ದು ಕರಗಿ ಆಚೆ ಬರುತ್ತೆ. ಸೊ ನೀವು ಇದನ್ನು ಬ್ರಷಲ್ಲಾದರೂ ಹೊಡಿಬೋದು, ಅಥವಾ ಸ್ಪ್ರೇಯರಲ್ಲಿ ಎಲ್ಲ ಮರನ ಸ್ಕಿನ್ನನ್ನು ಸ್ವಲ್ಪ ರಫ್ ಮಾಡಿಕೊಂಡು ಔಷಧಿ ಒಳಗಡೆ ಹೋಗೋ ಥರ ಮಾಡಿ ನೋಡಿ. ಇಲ್ಲೆಲ್ಲ ಮಾಡಿದ್ದೀನಿ.
ಇದಿಷ್ಟು ನಾನು ಟ್ರಯಲ್ ನೋಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದ್ದು ವೆರಿ Okay. ಫಸ್ಟ್. ಇಲ್ಲಿ ಇರೋ ಡಿಸೀಸ್ ನೋಡಿ ಒಣಗೋಗಿದೆ. ಹೌದು. ಇದನ್ನ ಮಾಡಿ ಬಹುಶಃ ನಾನು ಒಂದು 4 ತಿಂಗಳಾಗಿರ್ಬೇಕು. ಇಲ್ಲಿ ಫಸ್ಟ್ ಎಲ್ಲ ಇತ್ತಿದ್ದು ಇದೆಲ್ಲ ಒಣಗಿ ಇಲ್ಲಿಗೆ ಈ ಮರಕ್ಕೆ ಬಂದಿರೋ ಈ ಜಾಗದಲ್ಲಿರೋ ಕಾಯಿಲೆ ವಾಸಿಯಾಗಿದೆ. ಫಸ್ಟ್ ಇತ್ತು. ನೆಕ್ಸ್ಟ್ ಏನಾಗಿದೆ, ಪಕ್ಕದಲ್ಲಿ ಕಂಟಿನ್ಯೂ ಆಗ್ತಾ ಇದೆ, ಆ ಕಡೆ ಮತ್ತು ಈ ಕಡೆ ಕಂಟಿನ್ಯೂ ಆಗ್ತಾ ಇದೆ. ಸೊ ಅದಕ್ಕೆ ಏನು ಮಾಡಿದ್ದೀನಿ, ಇದಕ್ಕೆ ಮೆಡಿಸನ್ ಮಾಡಿರಲಿಲ್ಲ ಇದನ್ನು ತೆಗೆದಾಗ. ಸೊ ಈಗ ಅದಕ್ಕೆ ಮೆಡಿಸನ್ನು ಮಾಡ್ತಿದ್ದೀನಿ, ಆ್ಯಂಟಿಫಂಗಸ್ಸು ಮತ್ತು ಆ್ಯಂಟಿವೈರಸ್ಗಳು ಈ ಥರದ್ದು ಏನಾದರೂ ಅಲ್ಲಿ ವಿಚಾರ ಮಾಡಿದಾಗ ಔಷಧಿಗಳು ಕೊಟ್ಟಿದ್ದಾರೆ, ಅದನ್ನು ಕಲಿಸಿ ಈಗ ನೆಕ್ಸ್ಟು ಅಪ್ಲೈ ಮಾಡ್ತೀನಿ ಇದ್ರ ಮೇಲೆ. ಅದ್ರ ಜೊತೆಗೆ ಸುಣ್ಣನೂ ಸೇರಿಸಿ ಹಾಕಿ ಅಂತ ಹೇಳಿದ್ದಾರೆ. ಸೊ ಮನೆಗೆ ನಾವು ಗೋಡೆಗೆ ಹೆಂಗೆ ಬಣ್ಣ ಹೊಡಿತೀವಿ ಅಷ್ಟು. ಇಲ್ಲಿವರೆಗೆ ಅದು ಕಾಯಿಲೆ ಬಂದಿದೆ ಅಂತಂದರೆ, ಅಥವಾ ಅಲ್ಲಿ ಮಧ್ಯದಿಂದ ಬಂದಿದೆ ಅಂತ ಅಂದ್ಕೊಂಡ್ರು ಇದರಿಂದ ಒಂದು 2-3 ಅಡಿ ಮೇಲ್ಗಡೆ ತನಕ ಅಲ್ಲಿವರೆಗೂ ಅದನ್ನು ಸ್ಕಿನ್ ಮಾಡಿ. ಯಾಕೆಂದರೆ ಇಲ್ಲಿಂದ ಅದು ಕಂಟಿನ್ಯೂ ಆಗಿ ಮೇಲ್ಗಡೆ ಹೋಗಬಾರ್ದು. ಅದು ಇಲ್ಲಿಗೆ ಇದು ಯಾವಾಗ ಸಾಮಾನ್ಯವಾಗಿ ಇದು ರೋಗ ಬರೋದು ಬುಡದಲ್ಲಿ ಶುರುವಾಗುತ್ತೆ. ಓಕೆ. ಬುಡದಲ್ಲಿ ಶುರುವಾಗಿ ಕೊನೆಯವರೆಗೂ ತುದಿವರೆಗೂ ಹೋಗುತ್ತೆ. ಸೊ ಹಂಗಾಗಿ ಏನು ಮಾಡಬೇಕು, ಎಲ್ಲಿವರೆಗೂ ರೀಚ್ ಆಗಿದೆ ಅದನ್ನು ಕಂಪ್ಲೀಟಾಗಿ ನೋಡಿಕೊಂಡು ಸ್ವಲ್ಪ ಸ್ಕಿನ್ನನ್ನು ಜೋರಾಗಿ ಈ ಥರ ಓಪನ್ ಮಾಡಿ ಅಲ್ಲಿಗೆ ಮೆಡಿಸನ್ನ ಕೊಡಬೇಕು. ಈ ಮರ ಅಥವಾ ಕ್ಲಿಪ್ ಬರುತ್ತೆ, ಏಣಿ ಥರ ಮರ ಹತ್ತುತ್ತಾರೆ, ಅದನ್ನು ಹಾಕ್ಕೊಂಡು ನೀಟಾಗಿ ಅದಕ್ಕೆ ಸ್ಪ್ರೇ ಮಾಡ್ಕೊಂಡು ಬಂದರೆ ಅಥವಾ ಬ್ರಷ್ ತೊಗೊಂಡು ಹೊಡ್ಕೊಂಡು ಬಂದರೆ ಈ ರೋಗನ ಸಾಧ್ಯ ಆದಷ್ಟು ಒಂದು 90 ಭಾಗ ಕಂಟ್ರೋಲ್ ಮಾಡಿ ಮರಣ ಉಳಿಸ್ಕೋಬೋದು. ಈ ರೋಗ ಏನಕ್ಕೆ ಬರುತ್ತೆ ಅಂತ ಏನಾದರೂ ಗೊತ್ತಾ ಸರ್? ಈ ರೋಗ ಏನಕ್ಕೆ ಬರುತ್ತೆ ಅಂತ ತೋಟಗಾರಿಕೆ ಇಲಾಖೆಯಲ್ಲಿ ಅಧಿಕಾರಿಗಳ ಜೊತೆ ಮಾತಾಡಿದಾಗ್ಲೂ ಅವ್ರಿಗೂ ಸ್ಪಷ್ಟವಾದಂಥ ಉತ್ತರ ಯಾರೂ ನಮಗೆ ಸಮಂಜಸವಾದ ಉತ್ತರ ಕೊಟ್ಟಿಲ್ಲ. ಈ ಥರ ಬರುತ್ತೆ, ಹಿಂಗಾಗಿರುತ್ತೆ ಅಂತ ಯಾರೂ ಏನೂ ಹೇಳಲಿಲ್ಲ. ನಮಗೂ ಸರಿಯಾಗಿ ಅರ್ಥ ಆಗಿಲ್ಲ. ಬಟ್ ಬಂದಿರೋ ರೋಗನ ವಾಸಿ ಮಾಡ್ಕೋಬೋದು. ನೀವು ಮಾಡ್ಕೊಂಡಿರೋ ಪ್ಲಾನು ಇವಾಗ ಹೇಳಿದ್ರಲ್ಲ ಈ ಥರ ಮಾಡಬೇಕು ಅಂತ, ಅದು ಮಾಡಿ ಎಷ್ಟು ದಿನಕ್ಕೆ ಈ ಗಿಡ ನಮಗೆ ಫಲ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ? ಈಗ ಇದು ಕಂಪ್ಲೀಟ್ ಸಾಯೋವರೆಗೂ ಫಲ ಬರ್ತಾ ಇರುತ್ತೆ. ನೀವು ನೋಡಿ ಇಲ್ಲಿ ಆ ಬಂದಿರೋ ಫಲ ಮರದ ಮೇಲೆ ಉಳ್ಕೊಳ್ಳಲ್ಲ. ಹೌದು. ಯಾಕೆಂದರೆ ಶಕ್ತಿ ಇರಲ್ಲ ಅದಕ್ಕೆ, ಗರಿಗಳಿಗೆ ಶಕ್ತಿ ಇರಲ್ಲ, ಮತ್ತು ಬಿಟ್ಟು ಗೊನೆಗಳಿಗೂ ಶಕ್ತಿ ಇರಲ್ಲ. ಅದೆಲ್ಲ ನಿಧಾನಕ್ಕೆ ಉದುರೋಗುತ್ತದೆ, ವೆಯ್ಟ್ ಜಾಸ್ತಿ ಆದಾಗೆ ಅಥವಾ ಗಾಳಿ ಬೀಸಿದಾಗ ಉದುರೋಗುತ್ತದೆ. ಈ ಥರ ರೋಗ ಬಂದಾಗ ಗಿಡ ಯಾವ ರೀತಿ ವರ್ತನೆ ಮಾಡುತ್ತೆ? ಇದ್ರ ವರ್ತನೆ ಏನಿರಲ್ಲ, ಇದೆಲ್ಲ ಇಲ್ಲಿ ಅದ್ರದ್ದು ಪೌಷ್ಟಿಕಾಂಶಗಳು ಭೂಮಿಯಿಂದ ಮಣ್ಣಿಂದ ತಗೊಳ್ಳೋ ಸಾರಾಂಶಗಳು ಎಲ್ಲ ಇಲ್ಲಿ ಮರದಿಂದ ಸ್ಕಿನ್ನೆಲ್ಲ ಆಚೆ ಬರ್ತಾ ಇರುತ್ತೆ. ಸೊ ಮೇಲ್ಗಡೆ ಮರ ವೀಕ್ ಆಗ್ತಾ ಇರುತ್ತೆ. ಅದು ನೀವೆಷ್ಟೇ ದೂರದಿಂದ ನೋಡಿದ್ರು ಈ ಮರಕ್ಕೆ ಇದೇ ರೋಗ ಬಂದಿದೆ ಅಂತ ಗೊತ್ತಾಗುತ್ತೆ. ಯಾವ ಸುಳಿಗೆ ಅದು ಒಣಗ್ತಾ ಇದೆ, ಗರಿಗಳಿಲ್ಲ, ಹೊಸ ಸುಳಿ ಬರ್ತಾ ಇಲ್ಲ, ಕಾಯಿ ನಿಲ್ತಾ ಇಲ್ಲ ಅಂದರೆ ಅದನ್ನು ಹತ್ರ ಹೋಗಿ ನೋಡೋ ಅವಶ್ಯಕತೆನೇ ಇರಲ್ಲ. ದೂರದಿಂದನೇ ಈ ರೋಗ ಈ ಮರಕ್ಕೆ ಬಂದಿದೆ ಅಂತ ಹೇಳ್ಬೋದು. ಈ ರೋಗದ ಮುಖ್ಯ ಲಕ್ಷಣಗಳು ಅಂದರೆ ಕಾಯಿ ನಿಲ್ಲಲ್ಲ, ಎಡಮಟ್ಟೆಗಳು ಸಣ್ಣ ಆಗುತ್ತೆ, ಸುಳಿ ಸಣ್ಣ ಆಗ್ತಾ ಹೋಗುತ್ತೆ, ಅಷ್ಟು ಶಕ್ತಿ ಇರಲ್ಲ ಎಡಮಟ್ಟೆಗಳಲ್ಲಿ, ಸುಳಿಯಲ್ಲಿ ಇದು. ಸೊ ನೀವು ಬೇಸಿಕ್ಕಾಗಿ ಆ ಥರ ಕಾಣಿಸ್ತಿದ್ದಂಗೆ ಮರದ ಸುತ್ತ ಬಂದು ಹತ್ರದಲ್ಲಿ ನೋಡಬೇಕು. ಎಲ್ಲಾದರೂ ಒಂದು ಕಡೆ ಈ ಥರ ಸೋರ್ತಾ ಇರುತ್ತೆ, ಬ್ಲಡ್ ಥರ ಮರದ್ದು ರಕ್ತ ಸೋರ್ತಾ ಇರುತ್ತೆ. ಅದಕ್ಕೆ ನೀವು ಇಮಿಡಿಯೇಟಾಗಿ ಮೆಡಿಸನ್ನ ಮಾಡಿಕೊಂಡ್ರೆ ಆ ಮರನ ಉಳಿಸ್ಕೋಬೋದು. ನಿಮ್ಮದು ಎಷ್ಟು ಗಿಡಗಳಿದಾವೆ ಸರ್? ನನ್ನ ಹತ್ರ 800 ತೆಂಗಿನ ಮರ ಇದೆ. ಚಿಕ್ಕ ಸಸಿಗಳಿಂದ ಇಟ್ಕೊಂಡು ನಮ್ಮ ತಾತ ನೆಟ್ಟಿರೋದು, ಮುತ್ತಾತ ನೆಟ್ಟಿರೋತವಿಂದ ಮರತವಿಂದ ಇಟ್ಕೊಂಡು ನಾನು ನೆಟ್ಟಿ ಫಲ ಬರ್ತಿರೋ ಮರತವಿಂದನೂ ನನ್ನ ಹತ್ರ 800-850 ಮರಗಳಿದ್ದಾವೆ. ನೀವು ಅದನ್ನು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಂತ ಕನ್ಸಿಡರ್ ಮಾಡಿದ್ರೆ ಈಗ ಇದು 4 ಅಥವಾ 5ನೇ ಸ್ಟೇಜ್ ಇರ್ಬೋದು. ಈ ಮರಕ್ಕೆ ಬಂದಿರೋ ಕಾಯಿಲೆ ನೋಡಿ, ಇಲ್ಲೆಲ್ಲ ಈಗಿನ ಹಸಿ ರಕ್ತ ಸೋರ್ತಾ ಇದೆ ಈ ಮರದಲ್ಲಿ, ಈ ನರದಲ್ಲಿ. ಸೊ ಇದು ಸ್ಕಿನ್ ಮರಕ್ಕೆ ಒಳಗಡೆ ಇರೋ ಗಟ್ಟಿ ಮರಕ್ಕೆ ಬರೋ ರೋಗ ಅಲ್ಲ, ಇದು ಸ್ಕಿನ್ನು ಮತ್ತು ಸ್ಕಿನ್ ಒಳಗಡೆ ಇರೋ ನರಕ್ಕೆ ಬರೋಂಥ ರೋಗ. ಸೊ ಆ ನರದಿಂದ ಇಲ್ಲಿ ರಕ್ತ ಸೋರ್ತಾ ಇದೆ. ನಿಮ್ಗೆ ಅದನ್ನು ತೆಗೆದು ಅಲ್ಲಿ ಓಪನ್ ಮಾಡಿ ತೋರಿಸಿದ್ದೀನಿ ಮರದಲ್ಲಿ. ಅದು ಎಲ್ಲಿ ನಾವು ಕೆತ್ತನೆ ಮಾಡಿದ್ದೀವಿ ಅಲ್ಲಿ ಒಣಗೋಗಿದೆ, ಅದು ಕಾಯಿಲೆ ವಾಸಿಯಾಗಿದೆ. ಸೊ ಮೆಡಿಸನ್ ಮಾಡಿದರೆ ಅದು ಅವಾಗಲೇ ವಾಸಿ ಆಗ್ತಿತ್ತು. ಮೆಡಿಸನ್ ಮಾಡಲಿಲ್ಲ, ಏನಾಗುತ್ತೆ, ಪ್ರಯತ್ನ ಅಂದರೆ ನಾವು ಟ್ರಯಲ್ ನೋಡೋಕ್ಕೋಸ್ಕರ ಬಿಟ್ಕೊಂಡಿರೋದ್ರಿಂದ ಮಾಡಲಿಲ್ಲ ಅದನ್ನು. ಸೊ ಇವಾಗ ನೋಡಿ ಇಲ್ಲಿ ಈ ಮರ ಒಂದು 5-6ನೇ ಸ್ಟೇಜಲ್ಲಿದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ರಕ್ತ ಸೋರ್ತಾ ಇದೆ. ಸೊ ಅದ್ರ ಸ್ಟೇಜ್ ನೋಡಿ, ಅದು ಗರಿಲಿ 1 ಅಥವಾ 2 ಕಾಯಿ ಅಷ್ಟೇ ಇದೆ. ಹೌದು. ಕಾಲಕ್ರಮೇಣ ಇವಾಗ ಅದು ನಾನು ಮೆಡಿಸನ್ ಮಾಡಲಿಲ್ಲ, ಇದ್ರ ಬಗ್ಗೆ ಗಮನ ವಹಿಸಲಿಲ್ಲ ಅಂತ ಹೇಳಿದ್ರೆ ಈ ಮರ ಇನ್ನು 2-3 ತಿಂಗಳಲ್ಲಿ ಸಾಯ್ತಿದ್ದು. ಸೊ ಅಲ್ಲಿ ನಿಮ್ಗೆ ಇನ್ನೊಂದು ಬಹುಶಃ ಅಲ್ಲಿ ಮೇಲ್ಗಡೆ ಇನ್ನೊಂದು ಮರ ಇದೆ, ಅದು ಕಂಪ್ಲೀಟಾಗಿ ಸತ್ತೋಗಿದೆ. ಇವಾಗ 2 ಗರಿ ಇರೋದು ಸುಳ್ಳಿಲಿ. ಇನ್ನು 6 ತಿಂಗಳಲ್ಲಿ ಮರನೂ ಬಿದ್ದೋಗುತ್ತೆ. ಸೊ ಈ ಥರ ಮೆಡಿಸನ್ ಮಾಡ್ಕೊಳೋದ್ರಿಂದ ಗಿಡಗಳನ್ನ ಉಳಿಸ್ಕೊಬೋದು ಸರ್? ಮರಗಳನ್ನ ಉಳಿಸ್ಕೋಬೋದು. ಆ್ಯಕ್ಚುಲಿ ಇದು ಈ ಡಿಸೀಸ್ ಬರೋದು ಈ ಪ್ರೌಢಾವಸ್ಥೆಯಲ್ಲಿರೋ ತೆಂಗಿನ ಸಸಿಗಳಿಗೆ ಬರಲ್ಲ. ಇದೆಲ್ಲ ಸುಳಿ ಕೊರ್ಕ ರೋಗ, ಇನ್ನೊಂದು ಸಣ್ಣ ಜೀರುಂಡೆ ರೋಗ, ಇವೆಲ್ಲ ಬರ್ತವೆ ಇದಕ್ಕೆ. ರೋಗ ಮೀನ್ಸ್ ಅದು ಉಳಿದಿಂದ ಬಂದು ಸುಳಿ ತಿನ್ನೋದು. ಸೊ ಈ ಮರಕ್ಕೆ ಈ ಥರ ಕಾಯಿಲೆ ಬರಬೇಕು ಅಂತ ಹೇಳಿದ್ರೆ 40 ವರ್ಷ ದಾಟಿರ್ಬೇಕು. 40 ವರ್ಷ ದಾಟಿದ ಮರಗಳಿಗೆ ಮಾತ್ರ ಈ ಒಂದು ನರಕ್ಕೆ ಬರೋಂಥ ರೋಗ ಬರೋದು. ನಾನು ಅಬ್ಸರ್ವ್ ಮಾಡಿರೋದು ಚಿಕ್ಕ ಸಸಿ ಮರಗಳಲ್ಲಿ ಈ ರೋಗ ಇಲ್ಲ, ಯಾರ ತೋಟದಲ್ಲೂ ಇಲ್ಲ, ನಮ್ಮ ತೋಟದಲ್ಲೂ ಇಲ್ಲ. ಸೊ ಹಂಗಿದ್ದಾಗ 40 ವರ್ಷ ದಾಟಿದ ಮರಗಳಲ್ಲಿ ನಾವು
ಪ್ರತಿ ತಿಂಗಳಿಗೆ ಒಂದ್ಸಲ ಮರಗಳನ್ನೂ ನೋಡಬೇಕು. ಮರ ಸುತ್ತ ಎಲ್ಲಾದರೂ ಏನಾದ್ರು ಈ ರಕ್ತ ಸೋರೋದು ಆಗ್ತಾ ಇದೆಯಾ, ಏನು ಮಾಡ್ತಾ ಇದೆ ಅಂತ. ಜೊತೆಗೆ ಹೋಗ್ತಾ ಹೋಗ್ತಾ ಈ ತೋಟದಲ್ಲಿ ಕೆಲಸ ಮಾಡೋ ಆಳುಗಳು ಕುಡ್ಲು ಹೊಡಿತಾರೆ ಮರಕ್ಕೆ, ಅಥವಾ ದನ ಕರುಗಳನ್ನ ಕಟ್ಟಿರ್ತಾರೆ ತೆಂಗಿನ ಮರಕ್ಕೆ, ಅವು ಕೋಡಿಂದ ತಿವಿದು ಗಾಯ ಮಾಡಿರ್ತವೆ. ಅದರಿಂದನೂ ವೈರಸ್ಸು ಮತ್ತು ಫಂಗಸ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ತೆಂಗಿನ ಮರದ ಸ್ಕಿನ್ನ ಡ್ಯಾಮೇಜ್ ಮಾಡಬಾರ್ದು ಮೊದಲನೇದಾಗಿ. ಬಟ್ ನೀವು ಇವಾಗ ಔಷಧಿ ಹಾಕಾಗ ಸ್ಕಿನ್ ಡ್ಯಾಮೇಜ್ ಮಾಡ್ತಾರಲ್ಲ, ಅದರಿಂದ ಏನು ಪ್ರಾಬ್ಲಮ್ ಆಗಲ್ವಾ? ಅದರಿಂದ ನಾನು ಪೂರ್ತಿ ಮರನ ಒಂದು ಕಡೆಯಿಂದ ಡೀಪ್ ಆಗಿ ತೆಗಿಯಕ್ಕೆ ಹೋಗಲ್ಲ. ಇವಾಗ ಮೇಲ್ಗಡೆ ಸ್ಕಿನ್ ಅಪ್ಲೈ ಮಾಡೋ ಮೆಡಿಸನ್ ಅಂಟ್ಕೋಬೇಕು, ಒಳಗಡೆಗೆ ನರಕ್ಕೆ ಟಚ್ ಆಗಬೇಕು. ಸೊ ಆ ಉದ್ದೇಶದಿಂದ ಸ್ವಲ್ಪ ಅದನ್ನು ಪೇಂಟ್ ಮಾಡಬೇಕಾದಾಗ, ಹಳೆ ಪೇಂಟ್ ಎಸಿಯೂರಿದ್ದಾಗ ತೆಗಿತೀವಿ ನೋಡಿ ಗೋಡೆಗಳಿಗೆ ಮಾಡಬೇಕಾದಾಗ, ಸೊ ಆ ಥರ ಮಾಡಿ ಅದನ್ನು ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ ಕೂಡ ಇವಾಗ ಅದನ್ನು. ಇಲ್ಲಿಗೆ ಸರ್, ಒಂದು ತೆಂಗಿನ ಗಿಡಕ್ಕೆ ಎಷ್ಟು ನೀರಿನ ಪ್ರಮಾಣ ಅವಶ್ಯಕತೆ ಇದೆ ಸರ್? ನೀರಿನ ಪ್ರಮಾಣ ಅಂತ ಹೇಳಿದ್ರೆ ಕಾಲಕ್ಕೆ ತಕ್ಕಂತೆ ಅದಕ್ಕೆ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಈ ಮಳೆಗಾಲದಲ್ಲಿ ಶುರುವಾದಾಗ, ಮಾನ್ಸೂನ್ ಶುರುವಾದಾಗ ಅದಕ್ಕೆ ನೀರಿನ ಅವಶ್ಯಕತೆ ತುಂಬ ಕಡಿಮೆ ಇರುತ್ತೆ. ಮಳೆ ಆಗ್ತಾ ಇಲ್ಲ ಅಂತಂದಾಗ ಆ ಟೈಮಲ್ಲಿ ನಮಗೆ ವಾತಾವರಣನೂ ತಂಪಾಗಿರೋದ್ರಿಂದ ಒಂದು ತೆಂಗಿನ ಮರಕ್ಕೆ ಒಂದು 40 ಲೀಟ್ರ್ ನೀರು ಬೇಕಾಗುತ್ತೆ. ಸೊ ಅದೇ ನಿಮಗೆ ಅಕ್ಟೋಬರ್ ನವಂಬರ್ ಆಗ್ತಿದ್ದಂಗೆ 60ರಿಂದ 80 ಲೀಟ್ರ್ ನೀರು ಬೇಕಾಗುತ್ತೆ. ಡಿಸೆಂಬರ್ ಜನವರಿ ಕಳೆತಿದ್ದಂಗೆ ನಿಮಗೆ ಮಾರ್ಚ್ ಏಪ್ರಿಲ್ ಮೇ ತನಕನೂ ನಿಮಗೆ ಒಂದು ತೆಂಗಿನ ಮರದಲ್ಲಿ ಸಸಿಗಳಿಗಾದರೆ ಸ್ವಲ್ಪ ಕಡಿಮೆ ಬೇಕಾಗುತ್ತೆ. ಈ ಸ್ಟೇಜಲ್ಲಿರೋ ಮರಗಳಿಗೆ 40ರಿಂದ 50 ಲೀಟ್ರ್ ನೀರು ಸಾಕು. ಅದು 80ರಿಂದ 100 ಅಡಿ ಮರ ಇರೋ ಈ ಸ್ಟೇಜಲ್ಲಿರೋ ಮರಗಳಿಗೆಲ್ಲ ನಿಮ್ಗೆ ಅರೌಂಡ್ ಒಂದು ತೆಂಗಿನ ಮರಕ್ಕೆ ಅಂತಲೇ 80ರಿಂದ 120 ಲೀಟ್ರ್ ನೀರು ಬೇಕು. ಅದು ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಸರ್? 80ರಿಂದ 100 ಲೀಟ್ರ್ ವಾಟ್ರು ಇಡೀ ಮರಕ್ಕೆ ಬೇಕಾಗುತ್ತೆ. ಅದರ ಉಸಿರಾಟಕ್ಕೆ ಬೇಕು, ಅದಕ್ಕೆ ಫಲ ಉತ್ಪತ್ತಿ ಮಾಡೋಕ್ಕೆ ಬೇಕು, ಗರಿಗಳಿಗೆ ಬೇಕು. ಮತ್ತು ಅದು ಅಲ್ಲಿ ತುಂಬ ಬಿಸಿಲಲ್ಲಿ ಹರಡ್ಕೊಂಡಿರುತ್ತೆ ಮೇಲೆ. ಅದು ನೀರು ಕೂಡ ಅದರಲ್ಲಿ ಇವಾಪ್ರೇಟ್ ಆಗಿ ಹೋಗ್ತಾ ಇರುತ್ತೆ ಸಾಕಷ್ಟು. ಯಾಕೆ ಅಂತ ಹೇಳಿದ್ರೆ, ನಾವು ಸಾಕಷ್ಟು ನೀರು ಕೊಟ್ಟಿಲ್ಲ. ಒಂದು ಮರಕ್ಕೆ 100 ಲೀಟ್ರ್ ನೀರು ಬೇಕು ಅಂತ ಹೇಳಿದ್ರೆ, ಆ ಮರ ಇರೋ ಜಾಗಕ್ಕೆ ನಾವು ಆಲ್ಮೋಸ್ಟ್ 200 ಲೀಟ್ರ್ ನೀರು ಕೊಡಬೇಕು. ಮಣ್ಣಿಗೂ ಬೇಕು, ಮಣ್ಣಿಂದ ಇವಾಪ್ರೇಟ್ ಆಗಿ ಹೋಗುತ್ತೆ. ಪಕ್ಕದಲ್ಲಿರೋ ಕಳೆ ಗಿಡಗಳಿಗೂ ನೀರು ಬೇಕು. ಸೊ ಭೂಮಿ ತಂಪಾಗಿ ಇಟ್ಕೋಬೇಕು. 200 ಲೀಟ್ರ್ ನೀರಷ್ಟು ಮರದ ಸುತ್ತ 20 ಅಡಿ ಜಾಗದವರೆಗೆ ಅಷ್ಟು ನೀರು ಕೊಟ್ಟರೆ ತೆಂಗಿನ ಗರಿಗಳಿಗೆ ಬರ್ತಕ್ಕಂಥ ಕಾಯಿಲೆ, ಅದನ್ನೇ ನಿಮ್ಗೆ ಹೇಳಲಿಲ್ಲ ಫಸ್ಟು, ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು ನೀರನ್ನು ಜಾಸ್ತಿ ಕೊಡೋದ್ರಿಂದ. ಮರದ ರುಚಿ, ಗರಿಲಿರೋ ರುಚಿ ಕಡಿಮೆ ಆಗುತ್ತೆ ನೀರು ಜಾಸ್ತಿ ಕೊಡೋದ್ರಿಂದ. ಈ ಗರಿ ತಿನ್ನೋ ರೆಕ್ಕೆ ಹುಳಗಳು, ಅದಕ್ಕೆಲ್ಲ ಇಲಾಖೆಗಳಿಂದ ಔಷಧಿ, ಕರಿತಲೆ ಹುಳ ಅಂತ ಎಲ್ಲ ಕರೀತಾರೆ. ಸೊ ಅದೇನಾಗುತ್ತೆ, ಕೊರಿತಾ ಅದು ತಿನ್ನೋಕ್ಕೆ ನೀರು ನಾವು ಸಾಕಷ್ಟು ಕೊಟ್ಟಿಲ್ಲ ಅಂತ ಹೇಳಿದ್ರೆ ರುಚಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದು. ನೀರು ಕೊಟ್ಟಾಗ ಏನಾಗುತ್ತೆ, ನೀರ್ಗಚ್ಚ ಅಂತ ಕರಿತೀವಲ್ಲ, ಅದಾದಾಗ ಅವೇನು ಮಾಡ್ತವೆ, ಮರನ ಗರಿಗಳನ್ನ ತಿನ್ನೋ ಒಂದು ಇದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅವಾಗ ಮರ ಆ ರೋಗದಿಂದ ಮುಕ್ತ ಆಗುತ್ತೆ. ಇವಾಗ ಸ್ವಲ್ಪ ಜನ ನಿಮ್ಗೆ ಇಲ್ಲಿ ನೋಡ್ಬೋದು, ನೀವು ಪಕ್ಕದ ತೋಟದಲ್ಲಿ ಹೋಗಿ ನೋಡಿದ್ರೆ ನೀರು ಕಡಿಮೆ ಕೊಡ್ತಿದ್ದಾರೆ, ಆ ಕಡೆ ನೀರು ಕಡಿಮೆ ಕೊಡ್ತಿದ್ದಾರೆ. ಕಾಲುವೆಯಿಂದ ಕೆಳಗಡೆ ಇರೋ ಜಮೀನುಗಳು, ಮತ್ತು ಈ ಡ್ರೈ ಲ್ಯಾಂಡಲ್ಲಿ ರೋಗ ಜಾಸ್ತಿ, ಅದು ಪ್ರಸರಣೆ ಜಾಸ್ತಿ ಇರುತ್ತೆ. ಯಾಕೆಂದರೆ ನೀರಿನ ಬಳಕೆ ಕಡಿಮೆ ಇರುತ್ತೆ. ಡ್ರಿಪ್ಪಲ್ಲಿ ನೀರು ಕೊಡ್ತಾ ಇರ್ತಾರೆ. 40-50 ಲೀಟ್ರ್ ನೀರು ಕೊಟ್ಟರೆ ಸಾಕಾಗಲ್ಲ ಮರಕ್ಕೆ. 100ರಿಂದ 120 ಲೀಟ್ರ್, 200 ಲೀಟ್ರಷ್ಟು ಒಂದು ತೆಂಗಿನ ಮರಕ್ಕೆ ಬೇಸಿಗೆ ಕಾಲದಲ್ಲಿ ಹೋಗ್ಬೇಕು. ಆವಾಗ ಆ ಗರಿ ತಿನ್ನೋ ಹುಳಗಳು, ಕರಿತಲೆ ಹುಳಗಳು ಅಂತ ಏನು ಕರಿತೀವಿ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇವಾಗ ಸ್ವಲ್ಪ ಜನ ಪ್ರತಿದಿನ ಕೊಡಬೇಕು ಅಥವಾ ಒಂದು ವಾರಕ್ಕೆ ಒಬ್ಬೊಬ್ರು ಕೊಡ್ತಾರೆ. ಯಾವ ರೀತಿ ಕೊಡಬೇಕು ಸರ್? ಅದೇ, ಆ ಮರಕ್ಕೆ 100 ಲೀಟ್ರ್ ನೀರು ಪ್ರತಿದಿನ. ಯಾವುದು ಜನವರಿ ಕಳೆದು ಫೆಬ್ರವರಿ ತಿಂಗಳಿಂದ 100 ಲೀಟ್ರ್ ನೀರು ಪ್ರತಿ ಮರಕ್ಕೆ. 40 ಅಡಿ 50 ಅಡಿ ದಾಟಿದ ಮರಗಳಿಗೆ 100 ಲೀಟ್ರ್ ನೀರು ಸಿಗೋ ಥರ ನೋಡ್ಕೋಬೇಕು ಪ್ರತಿದಿನ. ಒಂದೇ ಸಲ ವಾರಕ್ಕೆ ಒಂದೇ ಸಲ ಈಗ 1000 ಲೀಟ್ರ್ ನೀರು ಕೊಟ್ಟಿರ್ತಾರೆ ಫ್ಲಡ್ ಇರಿಗೇಷನ್ ಮಾಡಿದಾಗ. ಸೊ ಅದು ಒಣಗ್ತಿದ್ದಂಗೆ ಮತ್ತೆ ನೀರು ಕೊಡೋಕೆ ಶುರು ಮಾಡಬೇಕು. ಸ್ಪ್ರಿಂಕ್ಲರಲ್ಲಿ ಕೆಲವು ಜನ ಕೊಡ್ತಾರೆ, ಕೆಲವು ಜನ ಡ್ರಿಪ್ಪರಲ್ಲಿ ಕೊಡ್ತಾರೆ. ಈ ಥರ ಎಲ್ಲ ಅವ್ರವ್ರ ಅನುಕೂಲಕ್ಕೆ, ನೀರಿನ ಅನುಕೂಲ ಹೆಂಗಿರುತ್ತೆ ಆ ಥರ ಕೊಡ್ತಾರೆ. ಶೀತದಲ್ಲಿರೋ ಭೂಮಿಗಳಿಗೆ ಅವಶ್ಯಕತೆನೇ ಇರಲ್ಲ. ಪಕ್ಕದಲ್ಲಿ ಭತ್ತ ಬೆಳೀತಾ ಇರ್ತಾರೆ ಪಕ್ಕ ಜಮೀನವರು, ಆವಾಗ ನಾವು ಕೂಡ ಅವಶ್ಯಕತೆ ಇರಲ್ಲ, ಬೇರೆ ಅಲ್ಲಿಂದನೂ ನೀರು ತಗೊಳ್ತಾ ಇರುತ್ತೆ. ಆವಾಗ ನಿಧಾನ ಕೊಡ್ಬೋದು, ನೀರನ್ನು ಕಡಿಮೆನೂ ಕೊಡ್ಬೋದು. ನಿಮ್ಮ ಪ್ರಕಾರ ಒಂದು 40 ವರ್ಷದಿಂದ ಮೇಲ್ಗಡೆ ಇರೋ ತೆಂಗಿನ ಮರ ಎಷ್ಟು ಕಾಯಿ ಬಿಟ್ಟರೆ ನಮಗೆ ಅದು ಉತ್ತಮ ತಳಿ ಅಂತ ಕನ್ಸಿಡರ್ ಮಾಡ್ಬೋದು? ಕಾಯಿನ ಫಸ್ಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ತೆಂಗಿನ ಮರದಲ್ಲಿ, ನಮಗೆ ಆರೋಗ್ಯವಂತ ತೆಂಗಿನ ಮರದಲ್ಲಿ 28ರಿಂದ 36 ತೆಂಗಿನ ಗರಿಗಳಿರಬೇಕು. ಅದು 20ರಿಂದ 26 ಅಡಿವರೆಗೂ ಇರಬೇಕು ಉದ್ದ, ಗರಿಗಳ ಉದ್ದ. ಸೊ ಆಗಿದ್ದಾಗ ಮರದಲ್ಲಿ ಆಟೋಮೆಟಿಕ್ಕಾಗಿ ನಿಮಗೆ ಫಲ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟೇ ಬರ್ತಾ ಇರುತ್ತೆ. ನಮ್ಮ ಎಕ್ಸ್ಪೆಕ್ಟೇಷನ್ನು 250ರಿಂದ 300 ಬರಬೇಕು ಒಂದು ಮರಕ್ಕೆ, ಒಂದು ವರ್ಷಕ್ಕೆ 12 ತಿಂಗಳಲ್ಲಿ. ಸೊ ಆ ಥರ ಬರೋ ರೀತಿ ಮಾಡ್ಕೋಬೇಕು. ಮತ್ತು ಅದಕ್ಕೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳ ಅವಶ್ಯಕತೆ ಇರುತ್ತೆ ಮರಗಳಿಗೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ನೀವು ಆರ್ಗ್ಯಾನಿಕ್ ಆದರೂ ಕೊಡಿ, ಇಲ್ಲ ಫರ್ಟಿಲೈಸರ್ಸ್ ಆದರೂ ಕೊಡಿ.
ಅದನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ತೆಂಗಿನ ಕಾಯಿಗಳಿಗೆ ರೋಗ ಬರುತ್ತೆ, ಗರಿಗಳಿಗೆ ಯಾವ ರೀತಿ ರೋಗ ಬರುತ್ತೆ, ಮರದ ಬೊಡ್ಡೆಗೆ ಹೆಂಗೆ ರೋಗ ಬರುತ್ತೆ, ಹಂಗೆ ಕಾಯಿಗಳಿಗೂ ರೋಗ ಬರುತ್ತೆ. ಅದನ್ನು ಗಮ್ಮು ಅಂದರೆ ಅಂಟು ಸೋರಿಕೆ ಮತ್ತು ಕಜ್ಜಿ ಅಂತ ಕರೀತಾರೆ. ಆ ಕಜ್ಜಿಕಾಯಿ ಕಾಯಿಗೆ ಮತ್ತು ಕೊಬ್ಬರಿಗೆಲ್ಲ ಆದ್ರೂ ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ. ಎಳ್ನೀರಿಗೆ ಸಿಗಲ್ಲ ಅದು. ಹೌದು, ಎಳ್ನೀರಿಗೆ ಅದ್ರ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ. ಸರ್ ಏನು ಅನಿಸ್ತಾ ಇದೆ ನಮ್ಮ ಕನ್ನಡ ಫಾರ್ಮರ್ ಚಾನಲ್ ಬಗ್ಗೆ? ಕನ್ನಡ ಫಾರ್ಮರ್ಸ್ ಚಾನಲ್ ಬಗ್ಗೆ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ನಂದೇ ಸಾಕಷ್ಟು ಒಂದು 3 ವಿಡಿಯೋ ಆಗಿದೆ ಅನಿಸುತ್ತೆ. ಹೌದು, ಆ 3 ವಿಡಿಯೋ ಮತ್ತು ಸಾಕಷ್ಟು ವೀಡಿಯೋಗಳನ್ನ ನಿಮ್ದೆಲ್ಲನೂ ನೋಡ್ತಾ ಇದ್ದೀನಿ, ಇನ್ಸ್ಟಾದಲ್ಲಿ ನೋಡ್ತಾ ಇದ್ದೀನಿ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ. ನೀವು ರೈತರುಗಳಿಗೆ ಬೇಕಾಗಿರೋ ಮಾಹಿತಿಗಳನ್ನ ಒದಗಿಸ್ತಾ ಇದ್ದೀರಾ ಹೊರತು ನೀವು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಿಲ್ಲ. ಅದಕ್ಕೆ ನಾನು ಮೊದಲನೇದಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಬಾಕಿ ಚಾನಲ್ಗಳೆಲ್ಲ ಔಷಧಿ ಬಗ್ಗೆ ಪ್ರಮೋಷನ್ ಮಾಡ್ತಾರೆ, ಗಿಡದ್ದು ನರ್ಸರಿ ಬಗ್ಗೆ ಪ್ರಮೋಷನ್ ಮಾಡ್ತಿರ್ತಾರೆ. ನೀವು ಯಾವುದನ್ನು ಮಾಡ್ತಿಲ್ಲ. ರೈತರುಗಳಿಗೆ ಏನು ಅವಶ್ಯಕತೆ ಇದೆ, ರೋಗಗಳೇನು ಬರ್ತವೆ, ಗಿಡ ಏನು ಮಾಡ್ತಿದ್ದಾರೆ, ಯಾವ್ಯಾವ ರೀತಿ ಬೆಳೆ ಮಾಡ್ತಿದ್ದಾರೆ, ಅದನ್ನು ಸಾಕಷ್ಟು ಮಾಹಿತಿಗಳನ್ನ ಯುವ ರೈತರುಗಳಿಗೋಸ್ಕರ ಮಾಡಿಕೊಡ್ತಾ ಇರೋದ್ರಿಂದ ನಮ್ಗೆ ಅದ್ರ ಬಗ್ಗೆ ತುಂಬ ಒಂದು ಒಳ್ಳೆ ಅಭಿಪ್ರಾಯ ಇದೆ ನಿಮ್ಮ ಚಾನಲ್ ಬಗ್ಗೆ. ಬಾಕಿ ಚಾನಲ್ವರು ಕೆಲವರು ಮಾಡ್ತಿದ್ದಾರೆ, ಹೌದು, ತುಂಬ ಜನ ಪ್ರಮೋಷನ್ ಉದ್ದೇಶದಿಂದನೇ ಮಾಡ್ತಾ ಇರ್ತಾರೆ ಜಾಸ್ತಿ. ಅದನ್ನು ಅವ್ರು ಮಾಡೋ ಪ್ರೊಡಕ್ಷನ್ ಇದನ್ನು ಸೇಲ್ ಮಾಡಿಸೋಕ್ಕೋಸ್ಕರ. ಬಟ್ ನಿಮ್ಮ ಚಾನಲ್ ಆ ಥರದ್ದು ಯಾವುದು ನಾನು ಇಲ್ಲಿವರೆಗೂ ನೋಡಿಲ್ಲ. ನಾವು ಮಾಡಿರೋದು ಏನು ಉದ್ದೇಶ ಇಟ್ಕೊಂಡು ಅಂದರೆ ರೈತರಿಂದ ರೈತರಿಗೆ ಹೆಲ್ಪ್ ಆಗಲಿ ಅನ್ನೋದು ಉದ್ದೇಶ ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಯುವ ರೈತರುಗಳಿಗೆ ನೀವು ಕೊಡ್ತಿರೋ ಸಂದೇಶ ತಲುಪುತ್ತೆ. ಹೌದು, ಮತ್ತು ಅದರ ಅವ್ರ ನಾಲೆಡ್ಜಿನ ಒಂದು ಭಂಡಾರ ಜಾಸ್ತಿ ಆಗ್ತಾ ಹೋಗ್ಬೇಕು. ಒಬ್ಬರಿಂದ ಒಬ್ಬರಿಗೆ ಯಾರು ಅವ್ರು ತಿಳ್ಕೊಂಡಿರೋದೇ ದೊಡ್ಡದಲ್ಲ, ಒಬ್ಬರಿಂದ ಒಬ್ಬರಿಗೆ ವಿಚಾರ ವಿನಿಮಯ ಆಗಬೇಕು. ಒಬ್ಬೊಬ್ರು ತಲೆ ಒಂದೊಂಥರ ಇರುತ್ತೆ. ಅದನ್ನು ನೀವು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಅದಕ್ಕೆ ನಿಮಗೆ ಥ್ಯಾಂಕ್ಫುಲ್ ಟು ಯು ಸರ್. ಥ್ಯಾಂಕ್ ಯು. ರೈತ 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 ಅನ್ನ ಕೊಡುವ ದಾತ ಜೀತ ಜೀತ